ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಜೀವನದಲ್ಲಿ ನಾವು ಹಲವಾರು ಮಂದಿ ಮನಸ್ಸಿನಲ್ಲಿ ಯೋಚನೆಯನ್ನು ತೆಗೆದುಕೊಳ್ತಾ ಇರ್ತೇವೆ. ಏನಪ್ಪ ಆ ವಿಷಯ ಅಂದರೆ, ನಮಗೆ ರಾತ್ರಿಯ ಸಂದರ್ಭದಲ್ಲಿ ನಿದ್ರೆಯೇ ಬರುವುದಿಲ್ಲ. ಯಾವ ಕಾರಣಕ್ಕೆ ಅಂದರೆ, ನಾವು ಮಾಡ್ತಕ್ಕಂಥ ಆಲೋಚನೆಗಳಿಂದ, ಚಿಂತೆಯಿಂದ ನಮಗೆ ನಿದ್ರೆ ಬರ್ತಾ ಇರುವುದಿಲ್ಲ. ನಿದ್ರೆ ಎಂಬುದು ಆರೋಗ್ಯಕ್ಕೆ, ಶರೀರದ ಶಕ್ತಿವರ್ಧನೆಗೆ ದೈವದತ್ತವಾದ ವರ. ಸಹಜವಾಗಿ ಚೆನ್ನಾಗಿ ನಿದ್ರೆಯು ಬಂದರೆ ಅವನು ಆರೋಗ್ಯವಂತ ಹಾಗೂ ಅದೃಷ್ಟವಂತ. ಆದರೆ ಅನೇಕರಿಗೆ ಸರಿಯಾಗಿ ನಿದ್ರೆಯೇ ಬರುವುದಿಲ್ಲ. ಅಂಥವರಿಗೂ ಚೆನ್ನಾಗಿ ನಿದ್ರೆ ಬರಬೇಕಾದರೆ ಈ ಮೂರು ಅವರಿಗೆ ಸಹಾಯಕವಾಗುತ್ತದೆ. ಈ ಮೂರರಿಂದ ಎಂಥವರಿಗೂ ಕೂಡ ನಿದ್ರೆ ಬಂದೇ ಬರುತ್ತದೆ. ಆ ಮೂರು ಯಾವುದು ಎಂದರೆ, ಮೊದಲಿಗೆ ಪುರಾಣಗಳನ್ನು ಶ್ರವಣವನ್ನು ಮಾಡುತ್ತಾ ಇದ್ದರೆ ನಿದ್ರೆ ಗ್ಯಾರಂಟಿ. ಅರ್ಥವಾಗದಿರುವಾಗ ಅದ್ವೈತ ವೇದಾಂತದ ಶ್ರವಣದಿಂದ ನಿದ್ರಾನುಗ್ರಹವು ಆಗಿಯೇ ಆಗುತ್ತದೆ. ಆನಂತರ ಪುಸ್ತಕಗಳನ್ನು ಓದುತ್ತಿದ್ದರೆ ನಿದ್ರೆಯು ಬಂದು ಬಿಡುತ್ತದೆ. ಇಂದಿನ ವಿದ್ಯಾರ್ಥಿಗಳಿಗಂತೂ ಇದು ಚೆನ್ನಾಗಿ ಅನುಭವದಲ್ಲಿರುತ್ತದೆ. ನಮಗೆ ಓದಲು ಬರೆಯಲು ಬರುವುದಿಲ್ಲ ಎಂದರೆ ಹಲವಾರು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ನೀವು ಮೊಬೈಲ್ನಲ್ಲೇ ಕೂಡ ಇವತ್ತು ಕೇಳಬಹುದು. ನಂತರ ಜಪಾನುಷ್ಠಾನ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಗಾಯತ್ರಿ ಮಂತ್ರದ ಜಪಾನುಷ್ಠಾನಕ್ಕೆ ಅಥವಾ ಬೇರೆ ಮಂತ್ರಗಳ ಜಪಾನುಷ್ಠಾನಕ್ಕೆ ಕೂತರೆ ಅಂಥವರಿಗೆ ನಿದ್ರಾದೇವಿಯು ಬೇಗನೆ ಒಲಿಯುತ್ತಾಳೆ. ಇಲ್ಲದೆ ಹೋದರೆ ಅರ್ಧ ಗಂಟೆಯಾದರೂ ಕೂಡ ಧ್ಯಾನವನ್ನು ಮಾಡುವುದರಿಂದ ನಮಗೆ ನಿದ್ರೆ ಅನ್ನುವುದು ಬಂದೇ ಬರುತ್ತದೆ. ವಿಶೇಷವಾಗಿ ನಮಗೆ ನಿದ್ರೆ ಎಲ್ಲಿ ಬರುತ್ತದೆ ಅಂತ ಹೇಳಿ ತಿಳಿದುಕೊಂಡರೆ ನಮಗೆ ಅಲ್ಲಿ ಭಗವಂತನ ಅನುಗ್ರಹ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ತಿಳಿದುಕೊಳ್ಳಬೇಕು. ನಮಗೆ ಎಲ್ಲಿ ನಿದ್ರೆ ಬರ್ತಾ ಇಲ್ಲ ಅಂದರೆ ಅಲ್ಲಿ ನಮಗೆ ಅನಾರೋಗ್ಯವು, ದಾರಿದ್ರ್ಯವು, ಆಯುಸ್ಸು ಕ್ಷೀಣವಾಗುತ್ತಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು. ಉದಾಹರಣೆಗೆ, ಜೂಜಿಗೆ ಕೂತು ಬಿಟ್ಟರೆ ನಿದ್ರೆಯು ಹಾರಿ ಹೋಗುತ್ತದೆ. ಜೂಜುಗಾರರಿಗೆ ರಾತ್ರಿ ಕಳೆದದ್ದೇ ಗೊತ್ತಾಗುವುದಿಲ್ಲ. ಮದ್ಯಪಾನ ಮಾಡುತ್ತಿದ್ದರೆ ಅವರಿಗೆ ನಿದ್ರೆಯು ಬರುವುದಿಲ್ಲ. ಆದ್ದರಿಂದ ವಾಹನ ಚಾಲಕರು ರಾತ್ರಿಯ ಸಂದರ್ಭದಲ್ಲಿ ಮದ್ಯಪಾನವನ್ನು ಮಾಡಿ ಎಚ್ಚರವಾಗಿರುತ್ತಾರೆ. ಆನಂತರ ನಾವು ಮನೆಯಲ್ಲಿ ದೂರದರ್ಶನವನ್ನು ವೀಕ್ಷಣೆಯನ್ನು ಮಾಡಬೇಕಾದರೆ ರಾತ್ರಿ ನಮಗೆ 11 ಗಂಟೆಯಾದರೂ ಕೂಡ ನಿದ್ರೆಯೇ ಬರುವುದಿಲ್ಲ. ಬೇರೆಯವರ ಮನೆಯವರ ವಿಚಾರಗಳಿಗೆ ನಾವು ತಲೆಯನ್ನು ಕೊಟ್ಟಿರುವುದರಿಂದ ಆ ವಿಚಾರದಿಂದ ನಮಗೆ ಒಳ್ಳೆಯದಂತೂ ಖಂಡಿತವಾಗಿಯೂ ಕೂಡ ಆಗುವುದಿಲ್ಲ. ಅದರಿಂದ ನಿದ್ರೆಯು ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ. ಆದ್ದರಿಂದ ತನ್ನ ಮನೆಯಗೋಸ್ಕರ, ತನಗೋಸ್ಕರ ಏನಾದರೂ ಕೂಡ ಒಳ್ಳೆಯದಾಗಬೇಕು ಅಂದರೆ ಭಗವಂತನ ಕಥಾಶ್ರವಣಗಳನ್ನು ಮಾಡಿ, ಭಗವಂತನ ಅನುಗ್ರಹಕ್ಕೋಸ್ಕರ ಹಲವಾರು ಪುಸ್ತಕಗಳನ್ನು ಓದುವುದರಿಂದ, ಹಲವಾರು ಭಗವಂತನಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ಮೊಬೈಲ್ನಲ್ಲಿಯೇ ಕೇಳುವುದರಿಂದ ನಮಗೆ ಅತ್ಯಂತ ಶೀಘ್ರವಾಗಿ ನಿದ್ರೆಯು ಬರುತ್ತದೆ. ಆ ನಿದ್ರಾದೇವಿಯಿಂದ ನಮ್ಮ ಎಲ್ಲ ವಿಧವಾದ ಸುಖಮಯವಾದಂತಹ ಜೀವನವನ್ನು ನಾವೆಲ್ಲರೂ ಕೂಡ ಸುಗಮವಾಗಿ ಸಾಗಿಸಬಹುದು. ನಿದ್ರೆಯೇ ಮನುಷ್ಯನಿಗೆ ಬರದೇ ಹೋದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಾಂಗಗಳು ಎಲ್ಲವೂ ಕೂಡ ತನ್ನ ಕೆಲಸವನ್ನು ಸರಿಯಾದ ಸಮಯಕ್ಕೆ ಏನೂ ಕೂಡ ಮಾಡಲಾರರು. ಆದ್ದರಿಂದ ಜೀವನದಲ್ಲಿ ನಾವೆಲ್ಲರೂ ಕೂಡ ಒಂದು ಸಮಯವನ್ನು ನಿಗದಿಯನ್ನು ಮಾಡಿಕೊಳ್ಳಬೇಕು. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಇಷ್ಟೇ ಹೊತ್ತಿಗೆ ನಾನು ಏಳುತ್ತೇನೆ, ಇಷ್ಟ ಸಮಯಕ್ಕೆ ನಾನು ತಿಂಡಿಯನ್ನು ತಿನ್ನುತ್ತೇನೆ, ಮಧ್ಯಾಹ್ನದಲ್ಲಿ ಇಷ್ಟ ಸಮಯಕ್ಕೆ ಊಟವನ್ನು ಮಾಡುತ್ತೇನೆ, ರಾತ್ರಿಯಲ್ಲಿ ಇಷ್ಟ ಸಮಯಕ್ಕೆ ಊಟವನ್ನು ಮಾಡುತ್ತೇನೆ, ಇಷ್ಟ ಸಮಯಕ್ಕೆ ಮಲಗುತ್ತೇನೆ ಅಂತ ಹೇಳಿ ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಒಂದು ಸಮಯವನ್ನು ನಿಗದಿಯನ್ನು ಮಾಡಿಕೊಂಡರೆ ಖಂಡಿತವಾಗಿಯೂ ಕೂಡ ನಮಗೆ ನಿದ್ರೆ ಬಂದೇ ಬರುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡಿ
ತಮ್ಮ ಜೀವನವನ್ನು ಕಳೆಯೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡುತ್ತಾ ಇದ್ದೇವೆ. ಧನ್ಯವಾದ.